ನಮಸ್ಕಾರ, ಅಮೋಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪಾಲಕ್ ಸೊಪ್ಪು ಮತ್ತು ಕಡ್ಲಿಕಾಳು ಹಾಕಿ ಒಂದು ಪಲ್ಯ ಮಾಡಾಕತ್ತೇನೆ. ಫಸ್ಟಿಗೆ ನೆನೆಸಿಟ್ಟಂಥ ಕಡ್ಲಿಕಾಳಿಗೆ ಒಂದು ಅರ್ಧ ಚಮಚ ಉಪ್ಪು ಹಾಕಿ ಒಂದು 4 ವಿಷಲ್ ಮಾಡ್ಕೊಳೋಣ. ಇಲ್ಲೇ ಪಾಲಕ್ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಂಡೇನಿ. ಈಗ ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡೋಣ. ನೀವು ಬೇಕಾದ್ರೆ ಪಾಲಕ್ ಸೊಪ್ಪು ಕುದಿಸಿ ಹಾಕ್ಕೋಬೋದು, ಯಾವ ಥರ ಮಾಡಿದರೂ ನಡೀತೈತಿ. ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಇಲ್ಲೇ ಕಡ್ಲಿಕಾಳು ನಮ್ಮ ಹುದ್ದು ರೆಡಿ ಆಗೈತಿ. ಈಗ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳೋಣ. 2 ಈರುಳ್ಳಿ ಇಲ್ಲೇ ಕಟ್ ಮಾಡಿ ಹಾಕ್ಕೊಂಡೇನಿ. ಅದು ಒಂಚೂರು ಬೆಂದ ಮೇಲೆ ಈಗ ಪೇಸ್ಟ್ನ ಹಾಕ್ಕೊಂಬಿಡೋಣ. ಪೇಸ್ಟ್ ಹಾಕ್ಕೊಂಡಿದ್ರಾಗ 2 ನಿಮಿಷ ಚೆನ್ನಾಗಿ ಅದ್ರಾಗ ತಾಳಿಸ್ಕೊಳ್ಳೋಣ ಎಣ್ಣೆಯಾಗ. ಈಗ ಇದಕ್ಕೆ ನಾವು ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ, 1 ಚಮಚೆ ಗರಂ ಮಸಾಲ, ಒಂದು ಅರ್ಧ ಚಮಚೆ ಉಪ್ಪು ಹಾಕ್ಕೊಳ್ಳೋಣ. ಕಡ್ಲಿಕಾಳಿಗೂ ಉಪ್ಪು ಹಾಕಿದ್ವಿ ಕುದಿಯೋಕೆ, ಅದಕ್ಕೆ ಸ್ವಲ್ಪ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಒಂದು ಅರ್ಧ ಲೋಟ ಆಗಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊತೀನಿ. ಇದನ್ನ ಮುಚ್ಚಿ ಈಗ ಬೇಯಕ್ಕೆ ಬಿಟ್ಬಿಡೋಣ. ಒಂದೂವರೆ ನಿಮಿಷ ಅಷ್ಟೇ ಕುದೀಲಿ. ಅದು ನೋಡಿದ್ರಲ್ಲ ಎಣ್ಣೆ ಅಂಶ ಬಿಟ್ಟಿರ್ತೈತಿ, ಬಿಡಬೇಕು ಅಂದ್ರೆ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿರ್ತೈತಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡೆ ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡೇನಿ. ನೀವು ಟೊಮೆಟೊ ಹಣ್ಣು ಸ್ಕಿಪ್ಪು ಮಾಡ್ಬೋದು. ಈಗ ಕುದ್ದಿರೋಂಥ ಕಡ್ಲಿಕಾಳೆಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ. ಕುದ್ದಿರ್ತೈತಿ, ಮತ್ತು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ನ ಮುಚ್ಚಿಟ್ಟು ಇನ್ನೊಂದು 2 ನಿಮಿಷ ಕುದಿಸಿದ್ರೆ ಪಲ್ಯ ರೆಡಿ. ಫಸ್ಟ್ ಟೈಮ್ ಯಾರು ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಈ ರೆಸಿಪಿ ಮಾಡೋಕ್ಕೆ ಭಾಳ ಟೈಮ್ ಏನು ಬೇಕಾಗಂಗಿಲ್ಲ. ಪಾಲಕ್ ಸೊಪ್ಪು ಮತ್ತು ಕಡ್ಲಿಕಾಳಿನ ಪಲ್ಯ ಇಲ್ಲೇ ರೆಡಿ ಆಯ್ತು. ಚಪಾತಿ ಮತ್ತು ಅನ್ನದ ಜೊತೆಗೂ ಸರ್ವ್ ಮಾಡ್ಬೋದು. ಟೇಸ್ಟ್ ಭಾಳ ಚೆನ್ನಾಗಾಗಿತ್ತು. ನೀವು ಒಮ್ಮೆ ಈ ರೆಸಿಪಿ ಮನ್ಯಾಗ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.